ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕಿಡ್ನಿ, ಹೌದು, ಮುಷ್ಟಿ ಗಾತ್ರದಲ್ಲಿರುವಂತಹ ಈ ಕಿಡ್ನಿಗಳು ಪುಟ್ಟದಲ್ಲಿ ಆಕಾರದಲ್ಲಿ ಪುಟ್ಟದಾಗಿದ್ರೂ ಕೂಡ ದೇಹದ ಅತಿ ದೊಡ್ಡ ಕೆಲಸವನ್ನು ನಿಭಾಯಿಸುವಂತಹ ಪ್ರಮುಖ ಅಂಗಗಳು. ಮುಷ್ಟಿ ಗಾತ್ರದಲ್ಲಿರುವಂತಹ ಕಿಡ್ನಿಗಳ ಆರೈಕೆ ಸರಿಯಾಗಿ ಮಾಡದೇ ಇದ್ರೆ ಕಿಡ್ನಿ ಸ್ಟೋನ್, ಕಿಡ್ನಿ ವೈಫಲ್ಯದಂತಹ ಪರಿಣಾಮಗಳು ಕೂಡ ಎದುರಾಗುತ್ತವೆ. ಆದರೆ ಕಿಡ್ನಿ ವೈಫಲ್ಯಕ್ಕೆ ಡಯಾಲಿಸಿಸ್ ಒಂದೇ ಪರಿಹಾರ ಅಲ್ಲ. ಡಯಾಲಿಸಿಸ್ ಮುಕ್ತ ಜೀವನವನ್ನು ಕೂಡ ನಡೆಸಬಹುದು, ಅದು ಕಿಡ್ನಿ ಕಸಿ ಮೂಲಕ. ಹಾಗಾದರೆ ಏನಿದು ಕಿಡ್ನಿ ಕಸಿ? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೇಗೆ ಮಾಡಲಾಗುತ್ತೆ? ಯಾರು ಡೊನೇಟ್ ಮಾಡಬಹುದು? ಇದೆಲ್ಲದರ ಬಗ್ಗೆ ತಿಳ್ಕೋಣ ಇವತ್ತಿನ ಸುಹಾಸಿನಿಯಲ್ಲಿ. ಕಿಡ್ನಿ ವೈಫಲ್ಯದ ಬಗ್ಗೆ, ಕಿಡ್ನಿ ಕಸಿಯ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕಿಡ್ನಿ ಕಸಿ ತಜ್ಞರಾಗಿರುವಂತಹ ಡಾಕ್ಟರ್ ಸಂಜಯ್ ಶ್ರೀನಿವಾಸ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಿಡ್ನಿ ವೈಫಲ್ಯ ಅನ್ನೋದಕ್ಕಿಂತಲೂ ಕಿಡ್ನಿ ಫಂಕ್ಷನಿಂಗ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮನುಷ್ಯನ ದೇಹದಲ್ಲಿ ಕಿಡ್ನಿಗಳು ಯಾವ ರೀತಿ ಕೆಲಸವನ್ನು ನಿಭಾಯಿಸ್ತವೆ ಅಂತ ಹೇಳ್ತೀರಿ? ಮನುಷ್ಯನ ದೇಹದಲ್ಲಿ ಎರಡು ಕಿಡ್ನಿ ಇರ್ತವೆ. ಅದು ಇಟ್ಸ್ ಎ ವೆರಿ ಸ್ಮಾಲ್ ಆರ್ಗನ್. ಆದರೆ ಅದು ಮಾಡುವಂಥ ಫಂಕ್ಷನ್ಸ್ ಹೆಂಗೆ ಅಂದರೆ, ಇಟ್ ಈಸ್ ಅ ಮೇಜರ್ ಎಕ್ಸ್ಕ್ರಿಟರಿ ಆರ್ಗನ್ನು. ನಮ್ಮ ಶರೀರದಲ್ಲಿ ಜನ್ರೇಟ್ ಆಗುವಂಥ ವೇಸ್ಟು ಅದು ಕಿಡ್ನಿ ಮೂಲಕ ಥ್ರೂ ಯೂರಿನ್ನ ನಮ್ಮ ಶರೀರದಿಂದ ಆಚೆ ಹೋಗುತ್ತೆ. ಅದಿಲ್ದಿರ ಆ್ಯಸಿಡ್ ಬೇಸ್ ಮೆಟಬಾಲಿಸಮ್, ನಮ್ಮ ಶರೀರನಲ್ಲಿ ಜನ್ರೇಟ್ ಆಗುವಂಥ ಆ್ಯಸಿಡ್ ಕಂಟೆಂಟ್ ಬಾಡಿನಲ್ಲಿ ಅದನ್ನು ಮೇಂಟೈನ್ ಮಾಡೋದಕ್ಕೆ, ಮತ್ತು ಕ್ಯಾಲ್ಶಿಯಂ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೆ, ಉಪ್ಪಿನಾಂಶ ಅಂದರೆ ಸೋಡಿಯಂ ಲೆವೆಲ್ಸು, ಪೊಟ್ಯಾಷಿಯಮ್ ಲೆವೆಲ್ಸು ಮತ್ತು ಮೆಗ್ನೀಷಿಯಮ್ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೂ ಸಹಕಾರ ಮಾಡುತ್ತೆ. ಅದಿಲ್ದರೆ ಇಟ್ ಹ್ಯಾಸ್ ಗಾಟ್ ಫ್ಯೂ ಎಂಡೋಕ್ರೈನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಸೆಕ್ರೀಟ್ ಮಾಡುತ್ತೆ. ಆ ಹಾರ್ಮೋನ್ಸಿಂದ ನಮ್ಮದು ಶರೀರದಲ್ಲಿ ರಕ್ತದಾಂಶ ಕಮ್ಮಿ ಆದಾಗ ಅಲ್ಲಿಂದ ಸೆಕ್ರೀಟ್ ಆಗುವಂಥ ಹಾರ್ಮೋನ್ ಎರಿಥ್ರೋಪಾಯ್ಟಿನ್ ಅನ್ನೋದು, ಅದು ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ರಕ್ತ ಉತ್ಪಾದನೆಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ದಟ್ ಎನಿಮಿಯಾ ಕಂಟ್ರೋಲ್ ಆಗುತ್ತೆ ಟು ಸರ್ಟನ್ ಎಕ್ಸ್ಟೆಂಟ್. ಸೊ ಈ ಕೆಲಸ ಎಲ್ಲ ಮಾಡೋದು ನೋಡಿದ್ರೆ ನೀವು ಏನು ಹೇಳ್ಬೋದು ಅಂದರೆ, ಕಿಡ್ನಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ ದ ಇಂಟರ್ನಲ್ ಮಿಲಿಯೋ ಆಫ್ ದ ಇಂಡಿವಿಜುವಲ್ ಅಂತ. ಸೊ ನಮ್ಮ ಶರೀರದಲ್ಲಿ ಬೇಕಾಗಿರೋ ವಾತಾವರಣ, ಅದಕ್ಕೆ ಬೇಕಾಗಿರೋ ಆ್ಯಸಿಡ್ ಬೇಸ್ ಸ್ಟೇಟಸ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಡಾಕ್ಟರ್, ಹಾಗಾದರೆ ಕಿಡ್ನಿ ವೈಫಲ್ಯ ಅಥವಾ ಕಿಡ್ನಿ ಸ್ಟೋನ್ಸ್ ಆಗೋದಕ್ಕೆ ಏನು ಮುಖ್ಯ ಕಾರಣ ಅಂತ ಹೇಳ್ತಾರೆ? ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ ಅಥವಾ ಶುಗರ್ ಇದ್ದವ್ರಿಗೆ ಹೆಚ್ಚಾಗಿ ಕಿಡ್ನಿಗೂ ಕೂಡ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ? ಇವಾಗ ಕಿಡ್ನಿ ವೈಫಲ್ಯತೆಗೆ ಮೇಯ್ನ್ ಕಾರಣ ಅಂದರೆ, ಇವಾಗ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತು, ನಮ್ಮ ದೇಶ ಇವಾಗ ಡಯಾಬಿಟಿಸ್ ಎಕ್ಸ್ಪ್ಲೋಷನ್ ಆಗ್ತಾಯಿದೆ. ಇಟ್ಸ್ ಇನ್ ಅಲಾರ್ಮಿಂಗ್ ಪ್ರಪೋರ್ಷನ್ಸು. ನೀವು ನೋಡಿದ್ರೆ 5 ಜನದಲ್ಲಿ ಅಟ್ಲೀಸ್ಟ್ ಒಬ್ಬ ಡಯಾಬಿಟಿಕ್ ಆಗಿರ್ತಾನೆ. ಸೊ ಈ ಥರ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಸುಮಾರು 30% ಜನಕ್ಕೆ ಕಿಡ್ನಿದು ತೊಂದರೆ ಕಾಣಿಸ್ಕೊಳುತ್ತೆ. ಇವಾಗ ನೀವು ಯಾವುದೇ ಯೂನಿಟ್ ತೊಗೊಳ್ಳಿ, ಯಾವುದೇ ಹಾಸ್ಪಿಟಲ್ದು ನೆಫ್ರಾಲಜಿ ಯೂನಿಟ್ ತೊಗೊಂಡಾಗ ನೀವು ಸುಮಾರು ಅಲ್ಲಿರೋ ಪೇಷಂಟ್ಸ್ನಲ್ಲಿ 40-45% ಜನ ಕಿಡ್ನಿ ವೈಫಲ್ಯತೆಗೆ ಕಾರಣ ಡಯಾಬಿಟಿಸು. ಸೆಕೆಂಡ್ ಕಾಮನೆಸ್ಟ್ ಕಾರಣ ಅಂದರೆ ಬ್ಲಡ್ ಪ್ರೆಷರ್ನ ಸರಿ ಕಂಟ್ರೋಲ್ ಮಾಡ್ಕೊಂಡಿರ ಕಿಡ್ನಿ ವೈಫಲ್ಯತೆಗೆ ಚಾನ್ಸಸ್ ಕೊಡೋದು ನಮ್ಮ ಪೇಷಂಟ್ಸ್ನಲ್ಲಿ ವೆರಿ ಕಾಮನ್. ಏನು ಮಾಡ್ತಾರೆ ಅಂದರೆ, ನಾವು ಟ್ಯಾಬ್ಲೆಟ್ ಹಾಕಿರ್ತೀವಿ ಬಿ ಪಿ ಕಂಟ್ರೋಲ್ಗೆ. ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಇರುತ್ತೆ, ಚೆನ್ನಾಗಿ ಕಂಟ್ರೋಲ್ ಇದೆ ಅಂದ್ಬಿಟ್ಟು ಬಿ ಪಿ ಟ್ಯಾಬ್ಲೆಟ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ಏನಂದರೆ, ನಾವು ಹಾಕ್ತಿರೋ ಟ್ಯಾಬ್ಲೆಟು ಅದು ಶುಗರ್ಗೆ ಆಗಲಿ ಬಿ ಪಿಗೆ ಆಗಲಿ ಆ ಕಂಟ್ರೋಲ್ ಬರೋದಕ್ಕೆ ಅಂತಲೇ ನಾವು ಟ್ಯಾಬ್ಲೆಟ್ ಕೊಡ್ತಿರೋದು. ಕಂಟ್ರೋಲಿಗೆ ಬಂತು ಅಂದ್ಬಿಟ್ಟು ನೀವು ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ನಿಲ್ಲಿಸಿದ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ. ಟ್ಯಾಬ್ಲೆಟ್ಸ್ ಎಷ್ಟು ದಿನದ ಕೋರ್ಸ್ ಇರುತ್ತೆ, ಅದು ಕಂಪ್ಲೀಟ್ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯೂಶಲಿ ಡಯಾಬಿಟಿಸ್ ಟ್ರೀಟ್ಮೆಂಟ್ ಇಸ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಈವನ್ ಹೈಪರ್ ಟೆನ್ಷನ್, ಅದೇ ಬಿ ಪಿದೂ ಇಟ್ ಈಸ್ ಲಿಟ್ರಲಿ ಎ ಲೈಫ್ ಲಾಂಗ್ ಟ್ರೀಟ್ಮೆಂಟು. ಸೊ ಒಂದೊಂದ್ಸತಿ ನಮ್ಮ ಹತ್ರ ಏನು ಪೇಷಂಟ್ ಬರ್ತಾರೆ, ಸರ್ ಲಾಸ್ಟ್ ಟೈಮ್ ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ವಿ, ನೀವು ಟ್ರೀಟ್ಮೆಂಟ್ ಬರ್ಕೊಟ್ಟಿದ್ದೀರಾ, 1 ತಿಂಗಳಾಯಿತು, ನೀವು ನಾನು ನೋಡೋಕ್ಕಾಗಿಲ್ಲ, 1 ತಿಂಗಳಾದ್ಮೇಲೆ ನಿಲ್ಲಿಸ್ಬಿಟ್ವಿ ಅಂತ. ಸೊ ಅದು ಮಾಡಬಾರ್ದು. ಯಾಕೆಂದರೆ ಆ ಥರ ಮಾಡಿದಾಗ ಬಿ ಪಿ ತುಂಬ ರೈಸ್ ಆಗಿಬಿಟ್ಟು ಆಮೇಲೆ ಕಿಡ್ನಿ ಮೇಲೆ ತೊಂದರೆ ಬರ್ಬೋದು. ಸೊ ಇಂಥ ಸಿಚುವೇಷನ್ನಲ್ಲಿ ನೀವು ಡಾಕ್ಟ್ರನ್ನ ನೋಡೋಕ್ಕಾಗದೇ ಇರೋ ಸಿಚುವೇಷನ್ನಲ್ಲಿ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿಕೊಂಡು ಯಾವಾಗ ನಿಮಗೆ ಬಿಡುವಾಗುತ್ತೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆವಾಗ ಅವ್ರ ಹತ್ರ ಏನು ಹೇಳ್ತಾರೆ ಸೊ ಅದರ ಪ್ರಕಾರ ಫಾಲೋ ಮಾಡಿದ್ರೆ ಈ ತೊಂದರೆಗಳು ಓವರ್ಕಮ್ ಮಾಡ್ಬೋದು. ಸೊ ಡಾಕ್ಟರ್, ಒಂದು ವೇಳೆ ಬಿ ಪಿ ಅಥವಾ ಡಯಾಬಿಟಿಸ್ ಮೇಲೆ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅರ್ಧ ಗೆದ್ದ ಹಾಗೆ. ಹಾಗಾದರೆ ಸೊ ಈ ಒಂದು ವೇಳೆ ಡಯಾಬಿಟಿಸ್ ಅಥವಾ ಬಿ ಪಿ ಬಂದಿರುತ್ತೆ, ಇನ್ನು ಕಿಡ್ನಿಗೆ ಯಾವುದೇ ರೀತಿಯ ತೊಂದರೆ ಆಗಿರೋದಿಲ್ಲ, ಸೊ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಹೇಳ್ತೀರಿ? ಹಾಗಾದರೆ ನಾನು ಹೇಳಿದ ಪ್ರಕಾರ ಕಿಡ್ನಿಗೆ ಅವಾಯ್ಡ್ ಮಾಡೋದಕ್ಕೆ ತೊಂದರೆಗಳನ್ನ, ಬಿ ಪಿನ ಶುಗರ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಾವೇನು ಹೇಳ್ತೀವಿ ಅಂದರೆ, ಇವಾಗ ಯಾವ ಮಟ್ಟಕ್ಕೆ ಕಂಟ್ರೋಲ್ ಇರಬೇಕು ಅಂದರೆ, ಇವಾಗ ನಾವು ಫಾಸ್ಟಿಂಗ್ ಶುಗರ್ ಅಂತ ಚೆಕ್ ಮಾಡ್ತೀವಿ. ಫಾಸ್ಟಿಂಗ್ ಶುಗರ್ ಚೆಕ್ ಮಾಡಿದಾಗ ಅದು 110ಕ್ಕಿಂತ ಕಡಿಮೆ ಇರಬೇಕು.
ಅದು 2 ಅವರ್ಸ್ ಊಟ ಆದಮೇಲೆ ನಾವು ಚೆಕ್ ಮಾಡಿದಾಗ 140ಕ್ಕಿಂತ ಕಡಿಮೆ ಇರಬೇಕು. ಸೊ ನಾವು ಈ ಥರ ಚೆಕ್ ಮಾಡುವಂಥ ನಮ್ಮ ಪೇಷಂಟ್ಸ್ಗೆ ಹೇಳಿದಾಗ ಅವ್ರೇನು ಮಾಡ್ತಾರೆ, ನಾಳೆ ಚೆಕ್ ಮಾಡಬೇಕು ಅಂದ್ಬಿಟ್ಟು ಇವತ್ತಿಂದನೇ ಡೈಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಶುಗರ್ದೇನು ತೊಗೊಳಲ್ಲ, ಫುಡ್ನಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಡೇ ನಮ್ಮ ಕ್ಲಿನಿಕ್ಗೆ ಬಂದಾಗ ನಾವು ಚೆಕ್ ಮಾಡಿದಾಗ ಕಂಟ್ರೋಲ್ನಲ್ಲಿ ಇದ್ದಂಗೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತ ಇವಾಗ ನಾವು ಒನ್ಸ್ ಇನ್ 3 months ಆ್ಯಾವ್ರೇಜ್ ಶುಗರ್ ಲೆವೆಲ್ ಅಂತ ಚೆಕ್ ಮಾಡ್ತೀವಿ. ಸೊ ಆ್ಯಾವ್ರೇಜ್ ಶುಗರ್ ಲೆವೆಲ್ ಚೆಕ್ ಮಾಡಿದಾಗ ಅದನ್ನು ನಾವು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಸೊ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಬಂದ್ಬಿಟ್ಟು 7 or less than 7 ಟಾರ್ಗೆಟ್ ಮಾಡಬೇಕು. ಸೊ ಈ ಟಾರ್ಗೆಟ್ಸ್ನ ನೀವು ಮೀಟ್ ಮಾಡಿದ್ರೆ ಚಾನ್ಸಸ್ ಆಫ್ ಡೆವಲಪಿಂಗ್ ಕಿಡ್ನಿ ಫೇಲ್ಯೂರು ಭಾಳ ಕಮ್ಮಿ ಆಗಿಬಿಡುತ್ತೆ. ಅದೇ ಥರ ನೀವು ಬಿ ಪಿ ಕಂಟ್ರೋಲ್ಗೆ ಬಂದಾಗ ನಿಮ್ದು ಎನಿ ಟೈಮ್ ಬಿ ಪಿ ಶುಡ್ ಬಿ ಲೆಸ್ ದೆನ್ 130/80. ಅದೇ ನಿಮ್ಮದು ಏನಾದರೂ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಜಾಸ್ತಿ ಆಗ್ತಾ ಇದ್ದರೆ ಟಾರ್ಗೆಟ್ಸ್ ಆರ್ 125/75. ಆದರೆ ನಾವು ಟಾರ್ಗೆಟ್ ಮಾಡೋದೇನು ಅಂದರೆ ಎಷ್ಟು ಕಮ್ಮಿ ಮಾಡ್ಕೊತೀರಾ ನೀವು ಬ್ಲಡ್ ಪ್ರೆಷರ್ನ, ಅಷ್ಟು ಕಿಡ್ನಿ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ, ಪ್ರೊವೈಡೆಡ್ ಸಿಮ್ಟಮ್ಸ್ ಇರಬಾರ್ದು. ನಮ್ದು ಎಷ್ಟು ಜನ ಪೇಷಂಟ್ಸು ಬಿ ಪಿ ಚೆಕ್ ಮಾಡಿದಾಗ ಅರೌಂಡ್ 100/70, 100/60 ಆ ರೇಂಜ್ನಲ್ಲಿರುತ್ತೆ. ಸೊ ಅದನ್ನು ಎಷ್ಟರ ಮಟ್ಟಕ್ಕೆ ಕಮ್ಮಿ ಮಾಡ್ಕೊಬೋದು, ಕಮ್ಮಿ ಮಾಡಿಕೊಂಡು ಸಿಮ್ಟಮ್ಸ್ ಇಲ್ದಿರೋ ಪೇಷಂಟ್ ಇರಬೇಕು. ಅವ್ರಿಗೆ ತಲೆ ಸುತ್ತು ಬರಬಾರ್ದು, ನಾಸಿಯಾ ಇರಬಾರ್ದು, ವಾಮಿಟಿಂಗ್ ಬರೋ ಸೆನ್ಸೇಷನ್ಸ್ ಇರಬಾರ್ದು. ಅವ್ರಿಗೆ ಇಫ್ ಈಸ್ ಕಂಫರ್ಟಬಲ್ ವಿತ್ ಎ ಲೋವರ್ ಬಿ ಪಿ ದೆನ್ 125/75 ಇಟ್ ಈಸ್ ಗುಡ್ ಫಾರ್ ಹಿಮ್. ಓಕೆ, ಒಂದು ವೇಳೆ ಡಾಕ್ಟರ್ ಈಗ ಕಿಡ್ನಿ ಸ್ಟೋನ್ಸ್ ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋದು ಟ್ಯಾಬ್ಲೆಟಿಂದ ಕರಗಿಸ್ತಾರೆ, ಒಂದು ವೇಳೆ ಆಪ್ರೇಷನ್ ಕೂಡ ಮಾಡಬಹುದಾಗುತ್ತೆ. ಸೊ ಒಂದು ವೇಳೆ ಕಿಡ್ನಿ ಸ್ಟೋನ್ಸ್ ಕರಗಿದ ಮೇಲೂ ಕೂಡ ಮುಂದೊಂದು ದಿನ ಕಿಡ್ನಿ ವೈಫಲ್ಯ ಆಗುವಂಥ ಚಾನ್ಸಸ್ ಕೂಡ ಇರುತ್ತಾ ಅಂತ? ಅದು ಪದೇ ಸ್ಟೋನ್ ಆದಾಗ ಚಾನ್ಸಸ್ ಇರುತ್ತೆ. ಏನಾಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಬರೋಕ್ಕೆ ಮೂಲ ಕಾರಣ ಅಂದರೆ ಡೈಟನ್ನು ಅವರು ಮಾಡಿಫೈ ಮಾಡ್ಕೊಬೇಕು. ಡೈಟ್ ಮಾಡಿಫಿಕೇಷನಲ್ಲಿ ನೀರಿನ ಅಂಶ ಜಾಸ್ತಿ ತೊಗೊಬೇಕು. ನೀರಿನ ಅಂಶ ಯಾವ ಥರ ತೊಗೊಬೇಕು ಅಂದರೆ ಡೈಲಿ ಅಟ್ಲೀಸ್ಟ್ 3ರಿಂದ 3.5 ಲೀಟರ್ ಯೂರಿನ್ ಪಾಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ರಾತ್ರಿ ತನಕ ತೊಗೊತೀವಿ, ರಾತ್ರಿ ನಿದ್ದೆ ಮಾಡಿದಾಗ ಯೂರಿನರಿ ಕಾನ್ಸಂಟ್ರೇಷನ್ ಆಗಿಬಿಡುತ್ತೆ. ಸೊ ನಾವು ಹೇಳೋದೇನು ಹಂಗೆ, ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದರೆ ಅವರು ಗಂಟೆಗೆ ಒಂದ್ಸತಿ 1 ಲೋಟ ನೀರು ಕುಡಿಬೇಕು. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ 1 ಲೋಟ ನೀರು ಕುಡಿಬೇಕು. ಸೊ ಅದರಿಂದ ಮಧ್ಯರಾತ್ರಿ ಎದ್ದೋಳ್ತಾರೆ, ಎದ್ದೋಳ್ದಾಗ ಇನ್ನೊಂದು ಲೋಟ ನೀರು ಕುಡಿಬೇಕು. ಸೊ ಅದರಿಂದ ಏನು ಮಾಡ್ತಿದ್ದೀರಾ ಅಂದರೆ, ನೀವು ಜಾಸ್ತಿ ನೀರು ಕುಡಿದಷ್ಟು ನೀವು ಯೂರಿನ್ನ ಡೈಲ್ಯೂಟ್ ಮಾಡ್ತಿದ್ದೀರಾ. ಡೈಲ್ಯೂಟ್ ಮಾಡಿದಾಗ ಏನಾಗುತ್ತೆ, ಸ್ಟೋನ್ ಫಾರ್ಮೇಷನ್ಗೆ ಕಾನ್ಸಂಟ್ರೇಷನ್ನ ಡೈಲ್ಯೂಟ್ ಆದರೆ ಸ್ಟೋನ್ ಫಾರ್ಮೇಷನ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಓಕೆ ಡಾಕ್ಟರ್, ಕಿಡ್ನಿ ಫೇಲ್ಯೂರ್ ಇದರಲ್ಲೂ ಕೂಡ 2 ವಿಧಗಳಿದೆ, ಅಕ್ಯೂಟ್ ಫೇಲ್ಯೂರ್ ಅಂತ, ಕ್ರಾನಿಕ್ ಫೇಲ್ಯೂರ್. ಏನಿದು ಅಂತ? ಎಕ್ಯೂಟ್ ರಿನಲ್ ಫೇಲ್ಯೂರ್ ಅಂದರೆ ಇತ್ತೀಚೆಗೆ ಆಗಿರೋ ಕಿಡ್ನಿ ಮೇಲೆ ಒತ್ತಡ ಬಿದ್ದು ಇಲ್ಲ ಕಿಡ್ನಿಗೆ ತೊಂದರೆ ಆಗಿಬಿಟ್ಟು ಇತ್ತೀಚೆಗೆ ಆಗಿರೋಂಥ ಫೇಲ್ಯೂರ್ನ ನಾವು ಕಿಡ್ನಿ ಎಕ್ಯೂಟ್ ರಿನಲ್ ಫೇಲ್ಯೂರ್ ಅಂತೀವಿ. ಈ ಎಕ್ಯೂಟ್ ರಿನಲ್ ಫೇಲ್ಯೂರ್ ಕಾಮನೆಸ್ಟ್ ಕಾಸಸ್ ಅಂದರೆ ಏನಾದರೂ ಇನ್ಫೆಕ್ಷನ್ ಆಗಿಬಿಟ್ಟು ಹರಡ್ಬಿಟ್ಟಿರುತ್ತೆ ಶರೀರದಲ್ಲಿ, ಸೆಪ್ಸಿಸ್ ಅಂತ ಕರಿತೀವಿ ನಾವು. ಸೊ ಅದರಿಂದ ಬಿ ಪಿ ಡೌನ್ ಆಗಿಬಿಟ್ಟು ಕಿಡ್ನಿಗೆ ಸರಿಗೆ ರಕ್ತ ಸೇರ್ತಿರಲ್ಲ. ಎಷ್ಟೋ ಸತಿ ಆಕ್ಸಿಡೆಂಟ್ ಆಗಿಬಿಟ್ಟು ಬ್ಲಡ್ ಲಾಸ್ ಆಗಿಬಿಡುತ್ತೆ. ಇಲ್ಲ ಗ್ಯಾಸ್ಟ್ರೋಎಂಟ್ರೈಟಿಸ್ ನಿಮಗೆ ಗೊತ್ತೇ ಇದೆ, ವೆರಿ ಕಾಮನ್. ಸೊ ಅವಾಗ ಏನಾಗುತ್ತೆ, ಮೋಷನ್ ಹೋಗಿ ಶರೀರದಲ್ಲಿರೋ ಇದು ನೀರಿನ ಅಂಶ ಕಮ್ಮಿ ಆಗಿಬಿಡುತ್ತೆ, ಬ್ಲಡ್ ಪ್ರೆಷರ್ ಡೌನ್ ಆಗುತ್ತೆ. ಸೊ ಅವಾಗ ಕಿಡ್ನಿಗೆ ಸರಿಗೆ ರಕ್ತ ಸೇರಲ್ಲ, ಆವಾಗ ಕಿಡ್ನಿ ಕಮ್ಮಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಇನ್ನೊಂದು ಕಾರಣ ಇರ್ಬೋದು, ಎಷ್ಟೋ ಜನ ಪೇಯ್ನ್ ಕಿಲ್ಲರ್ ಮೆಡಿಕೇಶನ್ಸ್ ತೊಗೊತಾರೆ ಓವರ್ ದ ಕೌಂಟರ್. ನನಗೆ ಸೊಂಟ ನೋವು, ಬೆನ್ನು ನೋವು ಅಂದ್ಬಿಟ್ಟು ಓವರ್ ದ ಕೌಂಟರ್ ಹೋಗ್ತಾರೆ, ಟ್ಯಾಬ್ಲೆಟ್ ಅನ್ನೋದು ತೊಗೊಂಡ್ಬಿಡ್ತಾರೆ. ಇವಾಗ ಏನಾಗುತ್ತೆ, ದೋಸ್ ಮನಿ ಎಷ್ಟೋ ಜನ ಚೆಕ್ಕೆ ಮಾಡಿರಲ್ಲ, ಅವ್ರಿಗೆ ಒಂದೇ ಕಿಡ್ನಿನೇ ಇರ್ಬೋದು ಹುಟ್ಟಿದಾಗೇನೆ. ಎಷ್ಟು ಜನ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಇರ್ತಾರೆ, ಓಲ್ಡ್ ಏಜ್ನಲ್ಲಿ ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅವಾಗ ಈ ಥರ ಟ್ಯಾಬ್ಲೆಟ್ಸ್ ಸೇವನೆ ಮಾಡಿದಾಗ ಆವಾಗ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬಿದ್ದುಬಿಟ್ಟು ಕಿಡ್ನಿ ಫೇಲ್ ಆಗುತ್ತೆ. ಸೊ ಏನಕ್ಕೆ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಂತೀವಿ ಅಂದರೆ, ದೀಸ್ ಆರ್ ದ ಕೈಂಡ್ಸ್ ಆಫ್ ಫೇಲ್ಯೂರ್. ಅದಕ್ಕೆ ಕಿಡ್ನಿಗೆ ಕರೆಕ್ಟಾಗಿ ಸಪೋರ್ಟ್ ಕೊಟ್ಟಾಗ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಈ ಕಿಡ್ನಿ ಫೇಲ್ಯೂರ್ ರಿಕವರಿ ಆಗುತ್ತೆ. ಸೊ ದಿಸ್ ಈಸ್ ಅಕ್ಯೂಟ್ ರಿನಲ್ ಫೇಲ್ಯೂರ್. ಅದೇ ತೊಂದರೆ ಮುಂದೆ ಹೋಗ್ಬಿಟ್ಟು ಬೇರೆ ಕಾರಣದಿಂದ, ಡಯಾಬಿಟಿಸಿಂದ, ಹೈಪರ್ ಟೆನ್ಷನಿಂದ ಕಿಡ್ನಿ ಫೇಲ್ಯೂರ್ ಆಗಿ ಮೋರ್ ದೆನ್ 3 monthsನಲ್ಲಿ ಅದು ರಿಕವರ್ ಆಗಲಿಲ್ಲ ಕಿಡ್ನಿ ಫಂಕ್ಷನು ಅಂದರೆ ನಾವು ಅದನ್ನು ಕ್ರಾನಿಕ್ ರಿನಲ್ ಫೇಲ್ಯೂರ್ ಅಂತೀವಿ. ಸೊ ಈಗ ಕಿಡ್ನಿ ವೈಫಲ್ಯದಿಂದ ಬೇರೆ ಯಾವೆಲ್ಲ ಅಂಗಾಂಗಗಳ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ? ನಾನು ನಿಮಗೆ ಹೇಳಿದೆ, ಕಿಡ್ನಿದು ಫಂಕ್ಷನ್ ನೋಡಿದ್ರೆ ನೀವು, ಇಟ್ ಕಂಟ್ರೋಲ್ಸ್ ದ ಟೋಟಲ್ ಇಂಟರ್ನಲ್ ಮಿಲಿಯೋ ಆಫ್ ದ ಇಂಡಿವಿಜುವಲ್ ಅಂತ. ಸೊ ಕಿಡ್ನಿ ಫೇಲ್ಯೂರ್ ಆದಾಗ ಇಟ್ ಆಲ್ಮೋಸ್ಟ್ ಎಫೆಕ್ಟ್ಸ್ ಆಲ್ಮೋಸ್ಟ್ ಎವ್ರಿ ಆರ್ಗನ್ ಆಫ್ ದ ಬಾಡಿ. ಇವಾಗ ಕಿಡ್ನಿ ಫೇಲ್ಯೂರ್ ಇನಿಷಿಯಲ್ ಸ್ಟೇಜ್ ತೊಗೊಳ್ಳಿ, ಇವಾಗ ಫೇಲ್ಯೂರೇ ಇರಲ್ಲ, ಜಸ್ಟ್ ಪ್ರೋಟೀನ್ ಲಾಸ್ ಆಗ್ತಾ ಇರುತ್ತೆ ಯೂರಿನ್ನಲ್ಲಿ. ಸೊ ನಾವು ಯಾವ ಸ್ಟೇಜ್ ಹೇಳ್ತೀನಿ, ಮೈಕ್ರೋ ಆಲ್ಬುನ್ಯೂರಿಯಾ ಆರ್ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಸೊ ಪ್ರೋಟೀನ್ ಲಾಸ್ ಆಗೋ ಸ್ಟೇಜ್ನಲ್ಲೇ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ಸು, ಅದೇ ಹಾರ್ಟ್ ಅಟ್ಯಾಕ್ ಆಗಿ ಬರೋವಂಥ ಚಾನ್ಸಸ್ಸು, ಪ್ರಾಣ ಹೋಗೋವಂಥ ಚಾನ್ಸಸ್ಸು ಈಸ್ ಆಲ್ಮೋಸ್ಟ್ 50 times ಮೋರ್ ದೆನ್ ಎ ನಾರ್ಮಲ್ ಇಂಡಿವಿಜುವಲ್. ಓಕೆ. ಸೊ ಅದು ಬಿಟ್ಟು ಬೋನ್ನ ವೀಕ್ ಮಾಡುತ್ತೆ, ಫ್ರೀಕ್ವೆಂಟ್ ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ದ ಸ್ಕಿನ್ ಬಿಕಮ್ಸ್ ವೆರಿ ಡ್ರೈ,
ನಾನು ಹೇಳ್ದಂಗೆ ಎರಿಥ್ರೋಪಾಯ್ಟಿನ್ ಲೆವೆಲ್ ಕಮ್ಮಿ ಆದಾಗ ರಕ್ತ ಕಮ್ಮಿ ಆಗ್ತಾ ಬರುತ್ತೆ ಶರೀರದಲ್ಲಿ. ಸೊ ಎನಿಮಿಯಾಗೂ ಒಂದು ಕಾರಣ ಆಗ್ಬೋದು. ದೆನ್ ರೀಪ್ರೊಡಕ್ಟಿವ್ ಪ್ರೋಸೆಸ್ ಮೇಲೆ ಇದು ಡೆಲಿಟೀರಿಯಸ್ ಎಫೆಕ್ಟು. ದೇ ವಿಲ್ ನಾಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಆಗ್ಬೋದು. ದೇ ಮೈಟ್ ಹ್ಯಾವ್ ಡಿಫಿಕಲ್ಟಿ ಇನ್ ಕನ್ಸೀವಿಂಗು. ಪೀರಿಯಡ್ಸ್ನಲ್ಲಿ ಇರ್ರೆಗ್ಯುಲಾರಿಟೀಸ್ ಬರ್ಬೋದು, ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಟೋಟಲಿ ನಿಂತೋಗ್ಬಿಡ್ಬೋದು. ಸೊ ದೀಸ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ದಟ್ ವಿ ಫೇಸ್. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಕಿಡ್ನಿ ವೈಫಲ್ಯಕ್ಕೆ ಇರುವಂತಹ ಕಾರಣಗಳನ್ನು ತಿಳ್ಕೊಂಡು, ಹಾಗಾದರೆ ಚಿಕಿತ್ಸೆ ಹೇಗೆ, ಕಿಡ್ನಿ ಕಸಿ ಮಾಡೋದಾದರೂ ಹೇಗೆ, ಯಾವ ಹಂತದಲ್ಲಿ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.